ಆಗಬೇಕು, ಸ್ಟಾಲ್ ಆಗಬೇಕು. ಈ ಪಕ್ಕದ ಗೋವಾ, ಮಹಾರಾಷ್ಟ್ರ ಅಲ್ಲಿ ಡೈರಿಯವ್ರು ಬಂದು ಇಲ್ಲಿ ಮಾರ್ಕೆಟಿಂಗ್ ಮಾಡ್ತಾರೆ. ಏನು ಇಡೀ ಜಿಲ್ಲಾ ತುಂಬ ರೀ ನಮ್ಮ ಪಾರ್ಲರು ದೊಡ್ಡ ಸಣ್ಣ ಕೂಡ 838 ಮ್ಯಾಗ ಅದಾವ್ರೆ. ಅವ್ರು ಇನ್ನೂ ಅದು ಹೈಟೆಕ್ ಆಗಬೇಕು, ಜನಕ್ಕೆ ಅಟ್ರಾಕ್ಷನ್ ಆಗಬೇಕು. ಆ ಥರ ನಾವು ಬೆಳಗಾವಿದಾಗ ಪ್ರಾರಂಭ ಮಾಡಬೇಕು ಶುರು ಮಾಡಿದ್ದೀವಿ. ನಾವು ಏನಿಲ್ಲ ಈ ಜನರಲ್ ಬಾಡಿ ಮುಂದಿನ ಜನರಲ್ ಬಾಡಿಗೆ ಒಂದು ವರ್ಷಕ್ಕೆ ಹಾಲು ಇಂಪ್ರೂವ್ ಆಗಿರ್ಬೇಕು, ಮಾರ್ಕೆಟ್ ಎಲ್ಲನೂ ಒಂದು ಕಾರ್ಯರೂಪ ಮಾಡ್ತಾರೆ. KMF ಇಲ್ಲ, ಅದು ಆ್ಯಕ್ಚುಲಿ ಈ ಹಾಲನ್ನೆಲ್ಲ ಮಾಡೋದು ನಮ್ಮ ಮುನ್ಸಿಪಲ್ ಹೆಲ್ತ್ ಅವ್ರು ಮಾಡ್ಬೇಕು. ಅವ್ರು ಯಾರು ಸರಿಯಾಗಿ ಮಾಡಿದ್ರೆ ಅದಕ್ಕೆ ನಾನು KMF ರಿಕ್ವೆಸ್ಟ್ ಮಾಡಿ ಟೀಮ್ ತಯಾರು ಮಾಡ್ತಾರೆ. ಇಡೀ ಕನ್ನಡ ಸ್ಕ್ವಾಡ್ ಥರ ನೀವನ್ನ ಅದನ್ನೆಲ್ಲ ಚೆಕ್ ಮಾಡೋಕ್ಕೆ ನಾವು ಎಲ್ಲ ದೇವಸ್ಥಾನಗಳು ಮಾಡಿದರೆ ಒಳ್ಳೇದಾದರೆ ಡಿಮಾಂಡ್ ಭಾಳ ಬರ್ತದೆ. ಉತ್ಪನ್ನ ಜಾಸ್ತಿ ಸೇಲ್ ಮಾಡಿದ್ರೆ ಇನ್ನೂ ಜಾಸ್ತಿ ಬರ್ತದೆ, ರೈತರ ಪರಕ್ಕೆ ಅನುಕೂಲ ಆಗ್ತದೆ. ತಿರುಪತಿ ತಿಮ್ಮಪ್ಪನ ಕೃಪೆ ಇಂದಿಲ್ಲ ಎಲೆಕ್ಷನ್ ಬರ್ತಿದ್ದಾರೆ. ಆ್ಯಕ್ಚುಲಿ ಆಗಸ್ಟ್ ಒಳಗೆ ಎಲೆಕ್ಷನ್ ಆಗ್ತಾರೆ. ಅವರು ಕೆಲವೊಂದು ಇರ್ತಾರೆ, ಕೆಲವೊಂದು ಯೂನಿಯನ್ ಎಲೆಕ್ಷನ್ ಆಗಿದೆ. ಮೋಸ್ಟ್ಲಿ ಇನ್ನೊಂದು 3-4 ತಿಂಗಳು ಎಲೆಕ್ಷನ್ ಬರ್ಬೋದು. ಅವಾಗ ಏನೇನು ಬರಬೇಕು ಸರ್. ಈಗ ತನ್ನಿಂದ ತಾನ ಡಿಮಾಂಡ್ ಹೆಚ್ಚಾಗಿದೆ. ತಿರುಪತಿ ತಿಮ್ಮಪ್ಪನ ಕೃಪೆ ಆಗ್ತಿದೆ ಅಂತ ಮುಂದಿನ ಮಿಲ್ಕಿಗೆ ತುಪ್ಪಿಗೆ ಮಾಡಿ ದೇವರ ತಿರುಪತಿ ನಮ್ಮ ಆಶೀರ್ವಾದ ಮಾಡಿ ನಮ್ಮ ಹಾಲು ಇನ್ನೂ ಹೆಚ್ಚಾಗಲಿ, ನಮ್ಮ ರೈತರಿಗೆ ಅನುಕೂಲ ಆಗಲಿ ದೇವ್ರಿಗೆ ಬಿಡ್ಬೇಕು. ಅದೇನಿಲ್ಲ, ಗೋಕಾಕ್ ಮೇಲೆ ಮನೆ ಮೀಟಿಂಗ್ ಕರೆದಿದ್ದಾರೆ. ಮತ್ತು ಅವರೆಲ್ಲ ಏನು ಹೇಳಿದ್ರು ಅಂದರೆ ಯಾಕೆ ಫ್ರಾಡ್ ಆಗಿದ್ದಲ್ಲ, ಅಷ್ಟು ಪ್ರಾಪರ್ಟಿ ಸಿಕ್ಕಿದ್ದಾರೆ, ಅವನ್ನೆಲ್ಲ ಸೇಲ್ ಮಾಡಿ ಅವ್ರು ರಿವಾರ್ಡ್ ಕೊಟ್ಬಿಟ್ರೆ ಅಂದರೆ ಸಾಲ್ವ್ ಆಗ್ತದೆ. ಬಹುಶಃ ಆ ಹಂತದಲ್ಲಿ ಗೋಕಾಕ್ ಅವ್ರು ಮಾತಾಡಿದ್ರೆ ಸರಿ ಆಗ್ತದೆ. ಹೊಸ ಮತ್ತೊಂದು ಬ್ರಿಗೇಡ್ ಚಾಲೂ ನಾವು ನೋಡಿದಂತೆ ನಾ ಏನಿಲ್ಲ, ನಾನು ಅರ್ಬನ್ ಕ್ಷೇತ್ರ ಡೈರಿ ಹೆಲ್ತ್ ಅಂದ್ಕೊಂಡು ಮುಂದಿನ ಜನ್ಮ ಬೆಳಗಾವಿ ನಮ್ಮ ರೈತರಿಗೆ ಒಂದು ಆರ್ಥಿಕ ಶಕ್ತಿ ಕೊಡುವಂಥ ಕೆಲಸನ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು, ಧನ್ಯವಾದ.